ಹೌದಾ? ಈಗ 25 ಲಕ್ಷ ಸಿಕ್ತು, 20 ಹಸು ತಗೋತೀನಿ ಅಂತ ಅಂದೆ, ಈಗ 5 ಲಕ್ಷ ಎಕ್ಸ್ಟ್ರಾ ಸಿಕ್ಕಿದೆ, ಸೊ 25 ಹಸು ತಗೋತೀಯಾ, ಏನ್ ಮಾಡ್ತೀಯಾ ಅಂತ? 5 ಲಕ್ಷ ನನಗೆ 20 ಹಸು ಹಾಕಿದ್ರೆ ಖರ್ಚಿಗೆ ಬೇಕಲ್ವಾ? 20 ಯಾಕೆಂದ್ರೆ ಅವರಿಗೆ ನೋಡ್ಲಿಕ್ಕೆ ಊಟ ತಿಂಡಿ, ಸೊ 5 ಲಕ್ಷ ಊಟ ತಿಂಡಿಗೆ ಇಡ್ತೀನಿ. ಇವತ್ತು ಆಕ್ಚುಲಿ ನಾನು ಎಂತ ಇದೆ ಇವತ್ತೇ ನಾನು ಹಣ ಎಂತ ಮಾಡಬೇಕು, ಹಣ ಇವತ್ತೇ ಇಲ್ಲ ಸದ್ಯದಲ್ಲಿ. ನಾನು ಇವತ್ತೇ ಬಿಗ್ ಬಾಸ್ ಮನೆಯಿಂದ ಫಸ್ಟ್ ಇಲ್ಲೋ ತನಕ ನಾನು ಅಲ್ಲಿಯೇ ಇದ್ದೀನಿ ಅಂತ ಉಂಟು. ರಾತ್ರಿ ಕೂಡ ನಾನು ಮಲಗಲಿಲ್ಲ ಅಷ್ಟು, ಯಾಕೆಂದರೆ ನಿನ್ನೆ ನೈಟ್ ನನ್ನ ಫಸ್ಟ್ ರಾತ್ರಿ ಇತ್ತು ಬಿಗ್ ಬಾಸ್ ಮನೆಯಿಂದ. ನಂತರ ಒಂದು ಫಸ್ಟ್ ರಾತ್ರಿ ಇತ್ತು ನನಗೆ. ಎಲ್ಲೋ ಒಂದು ಮಾರ್ನಿಂಗ್ಸ್ ಒಂದು ಸಾಂಗ್ ಬರುತ್ತೆ ಗೊತ್ತುಂಟಾ? ಅದೇ ನಿಮಗೆ ಇಲ್ಲಿ ನನಗೆ ಹೇಳಲಿಕ್ಕೆ ಆಗಲ್ಲ, ಅದೇ ಇಲ್ಲಿ ಉಂಟು. ಯಾಕೆ ಇಷ್ಟೊಂದು ರಕ್ಷಿತ ಹಾರ್ಟಿಗೆ ತಗೊಂಡಿದ್ದಾರೆ ಬಿಗ್ ಬಾಸ್ನ ಅಂತ ಹೇಳ್ಬಿಟ್ಟು, ಎಷ್ಟು ಜೋಶಕ್ಕೆ ಕುಣಿತಾ ಇದ್ರಿ ಅನಿಸುತ್ತೆ. ಈಗಲೂ ನೋಡಿ ನೀವು ಎಷ್ಟು ಎಮೋಷನಲ್ ಆಗ್ತಿದ್ದೀರಾ. ಮನೇಲಂತೂ ತುಂಬ ಎಮೋಷನಲ್ ಆದ್ರಿ, ಬಿಟ್ಟು ಬರ್ತಿರ್ಬೇಕಿದ್ರೆ, ಜೊತೆಗೆ ಒಂದು ವಾರ ಇದ್ದಾಗಲೇ ಎಮೋಷನಲ್ ಆಗ್ತಾ ಇದ್ರಿ, ಕಣ್ಣೀರು ಹಾಕ್ತಾ ಇದ್ರಿ. ಸೊ ಆ್ಯಕ್ಚುಲಿ ಸುದೀಪ್ ಸರ್ನ ಹಗ್ ಮಾಡ್ಕೊಂಡಿರ್ತೀರಾ, ಅವ್ರು ಲೈಟ್ ಆಫ್ ಮಾಡಬೇಕಿದ್ರೆ ಯಾವ ಥರ ಸಮಾಧಾನ ಮಾಡಿದ್ರು ನಿಮಗೆ ಸುದೀಪ್ ಸರ್ ಅಂತ? ಯಾವ ಕಣ್ಣೀರು ಮ್ಯಾಮ್? ಒಂದು ಇಮ್ಯಾಜಿನ್ ಮಾಡಿ 3 ತಿಂಗಳು ನೀವು ಅದೇ ಮನೆಯಲ್ಲಿ ಇರ್ತೀರಾ. ಓಕೆ, ನಾವು ಇಲ್ಲಿ ಮನೆಯಲ್ಲಿ ಇರುವಾಗ ಒಂದು ಸ್ವಲ್ಪ ಟೈಮ್ ಇರ್ತೀವಿ, ಆಚೆ ಹೋಗ್ತೀವಿ, ಕೆಲಸ ಮಾಡ್ತೀವಿ, ಬರ್ತೀರಾ. ಬಟ್ ಆ ಮನೆಯಲ್ಲಿ ಎಷ್ಟು ಅಟ್ಯಾಚ್ಮೆಂಟ್ ಆಗಿದೆ ಅಂದರೆ 3 ತಿಂಗಳು ನೀವು ಕಂಟಿನ್ಯೂಸ್ಲಿ ಮನೆಯಲ್ಲಿ ಇದ್ದೀರಾ. ಅಪ್ಸ್ ಆ್ಯಂಡ್ ಡೌನ್ ಸಿಚುವೇಶನ್, ಖುಷಿ, ನಗು, ಫೆಸ್ಟಿವಲ್, ಎಷ್ಟು ಹಬ್ಬ ನಾವು ಒಟ್ಟಾಗಿ ಮಾಡಿದ್ದೀವಿ ಅಂದರೆ ಫುಲ್ಲು ಮಿಕ್ಸ್ ಇಮೋಷನ್ ಇತ್ತು ಆ ಮನೆಯಲ್ಲಿ. ಆ ಮನೆ ಜಸ್ಟ್ ಮನೆ ಇರಲಿಲ್ಲ, ಎಂತ ಹೇಳುದು, ಆ ಮನೆ ಜಸ್ಟ್ ಮನೆ ಇರಲಿಲ್ಲ, ಮನೆ ಇತ್ತು. ಫ್ಯಾಮಿಲಿ ಇತ್ತು. ನನಗೆ ಒಂದು ಮನೆಯಲ್ಲಿ ಎಲ್ಲ ಸಿಕ್ತರು. ಇಲ್ಲಿಂದ ನಾನು ಹೋಗುವಾಗ ನನ್ನ ಅಪ್ಪ ಅಮ್ಮಗೆ ಯಾರಿಗೆ ಫ್ಯಾಮಿಲಿಗೆ ತಕೊಂಡು ಹೋಗಲಿಲ್ಲ. ಅಲ್ಲಿ ಹೋಗಿ ನನ್ನನ್ನು ಒಂದು ಬೇರೆ ಒಂದು ರಕ್ತ ಇಲ್ಲಾಂದರೆ ಒಂದು ಸಂಬಂಧ ಆಗುತ್ತೆ ಗೊತ್ತುಂಟಾ? ಅದೇ ಕೂಡ ರಕ್ತ ಸಂಬಂಧದಿಂದ ಚಿಕ್ಕ ಅಲ್ಲ, ಅದೇ ಒಂದು ಸಂಬಂಧ ಆಗಿದೆ.